ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಈ ಸಭೆಗೆ ಏಕಪಕ್ಷೀಯವಾಗಿ ಸಭೆ ಮಾಡ್ತಾ ಇಲ್ಲ, ಇದು ಪಕ್ಷಾತೀತವಾಗಿ ಸಭೆ. ಏಕೆಂದ್ರೆ 23 ಜನ ಕೌನ್ಸಿಲರ್ಗಳು ತುಂಬಾ ನಮ್ಮ ಬಿಡದಿ ಪುರಸಭೆ ಒಳಗೆ ಬೆಲೆ ಇಲ್ದಂಗೆ ಆಗ್ಬಿಟ್ಟದೆ. ಏಕಪಕ್ಷೀಯವಾದ ನಿರ್ಧಾರ ತಗೋತಾರೆ. ನಮ್ಮ ಚೀಫ್ ಆಫೀಸರು ವೈಯಕ್ತಿಕವಾಗಿ ನಾನೇ ಸುಪ್ರೀಂ ಅನ್ನೋ ರೀತಿ ಪುರಸಭೆಯಲ್ಲಿ ವರ್ತಿಸ್ತಾ ಇದ್ದಾರೆ. ಈಗ ಇಲ್ಲೇನಾಗಿದೆ, ಮೊನ್ನೆ 13ನೇ ತಾರೀಕು ಅಧ್ಯಕ್ಷರ ಚೇಂಬರ್ ಒಳಗಡೆ ನಾನು ಇದ್ದೆ. ಅಧ್ಯಕ್ಷರು ಸುಮಾರು 4 ಸತಿ ಚೀಫ್ ಆಫೀಸರ್ಗೆ ಫೋನ್ ಮಾಡ್ತಾರೆ. ಚೀಫ್ ಆಫೀಸರು ಫೋನ್ ರಿಸೀವ್ ಮಾಡಲ್ಲ. ಪಕ್ಕದ ರೂಮೇಲಿನೇ ಕುಳಿತಿದ್ರು ಒಬ್ಬ ಅಧ್ಯಕ್ಷಗೆ ಅಗೌರವ ತೋರ್ತಾರೆ. ಅಧ್ಯಕ್ಷೆ ಫೋನ್ ಎಷ್ಟೇ ಸರಿ ಮಾಡಿದ್ರು ಗಣನೆಗೆ ತಗೊಳ್ಳೋದಿಲ್ಲ. ಆದ್ರೂ ನಾವೇ ಬಲವಂತವಾಗಿ ಚೀಫ್ ಆಫೀಸರ್ನ ಅಧ್ಯಕ್ಷರ ಚೇಂಬರ್ ಕರೆಸಿದ ಉದ್ದೇಶ ಏನು ಅಂದ್ರೆ 15 ವರ್ಷದಿಂದ ಪಂಚಾಯಿತಿ ಮತ್ತೆ ಪುರಸಭೆ ಒಳಗೆ ಒಬ್ಬ ಸಾವಿತ್ರಮ್ಮ ಅನ್ನೋರು ಡಿ ದರ್ಜೆ ನೌಕರೇ ಕೆಲಸ ಮಾಡ್ತಾ ಇರ್ತಾರೆ. ಅವ್ರನ್ನ 1,65,00,000 ಬಿಲ್ನ ಏಕಾಏಕಿ ಒಂದ್ಸತಿ ಪಾಸ್ ಮಾಡು ನಿನ್ ಲಾಗಿನಲ್ಲಿ ಅಂತ ಸಾವಿತ್ರಮ್ಮನ ಕೇಳ್ತಾರೆ, ಒತ್ತಡಿ ಹಾಕ್ತಾರೆ, ಮತ್ತೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಸಾವಿತ್ರಮ್ಮ ಹೆಣ್ಮಗಳು ಒಬ್ಳು. ಆಯಮ್ಮ ಏನ್ ಮಾಡ್ತಾರೆ, ಇದು ಕಾನೂನು ಬಾಹಿರ, ನಾವು ತೆಗಿಯಕ್ ಬರಲ್ಲ, 1,65,00,000 ಚೆಕ್ನ ಏಕಾಏಕಿ ಯಾವುದೇ ಕಾರಣಕ್ಕೂ ಮೀಟಿಂಗ್ ಅಲ್ಲಿ ಹಿಡಿದೆ ತೆಗಿಯಕ್ ಬರಲ್ಲ ಅಂತ ಹೇಳ್ತಾರೆ. ಕೆಲವು ಸದಸ್ಯರು ಮತ್ತೆ ಚೀಫ್ ಆಫೀಸರ ಒತ್ತಡಿ ತಡಿನಾರ್ದೆ ಆಯಮ್ಮ ಆರೋಗ್ಯದಲ್ಲಿ ಏರ್ಪೇರಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಯ್ತಾಳೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದಕ್ಕೆ ಮುಂಚೆ ಏನ್ ಮಾಡ್ತಾಳೆ ಆ ಸಾವಿತ್ರಮ್ಮ, ಒಂದು ಲೆಟರ್ ಬರೀತಾಳೆ PD ಅವರಿಗೆ. ಸ್ವಾಮಿ, ನನಗೆ ಈ ತರ ತೊಂದರೆ ಕೊಡ್ತಾ ಅವ್ರೆ, 1,65,00,000 ಚೆಕ್ ಪಾಸ್ ಮಾಡು ನಿನ್ ಲ್ಯಾಗಿನಿಂದ ಅಂತಾರೆ. ಇದನ್ನ ಮಾಡಕ್ ಬರಲ್ಲ. ಅದರಿಂದ ಇವರ ಒಂದು ಒತ್ತಡಿ ತಡಿಯಕ್ಕಾಗದೆ, ಇವರ ಧಮಕಿ ತಡಿಯಕ್ಕಾಗದೆ ನಾನು ರಜಾ ಹಾಕ್ಬಿಟ್ಟು 21ನೇ ತಾರೀಕು ಗಂಟ ರಜಾ ಹಾಕ್ಬಿಟ್ಟು ಹಾಸ್ಪಿಟ್ಲ್ ಸೇರ್ಕೋತಾ ಇದ್ದೀನಿ ಅಂತ PD ಅವ್ರಿಗೆ ಲೆಟರ್ ಕೊಡ್ತಾರೆ. ತಮ್ಮ ಗಮನಕ್ಕೆ ಕೊಡ್ತಾ ಇದ್ದೀನಿ ಅಂತ ಲೆಟರೇ ಹಾಕ್ತಾರೆ PD ಅವ್ರಿಗೆ. PD ಅವರು ಇದ್ರ ಬಗ್ಗೆ ಗಮನನೇ ಹರಿಸಲ್ಲ. ನನ್ನ ಪ್ರಕಾರ ಈ 1,65,00,000 PD ಅವರು ಶಾಮೀಲಾಗವ್ರೆ ಅಂತ. ಈಗ ಪುರಸಭಾ ಒಂದು ಅಧಿಕಾರಿ, ಪುರಸಭೆಗೆ ಸಂಬಂಧಪಟ್ಟಂತ ಅಧಿಕಾರಿಗೆ ಒಬ್ಬ ಸಾವಿತ್ರಮ್ಮ ಅನ್ನೋ ಡಿ ದರ್ಜೆ ನೌಕರೇ ಅರ್ಜಿ ಕೊಟ್ರೆ ಈ ರೀತಿ ಅನ್ಯಾಯ ಆಯ್ತದೆ ಅಂತ ಅದ್ರ ಬಗ್ಗೆ ಕಾನೂನಿ ಕ್ರಮವಾಗಿ ಏನೂ ಜರುಗಿಸ್ಲಿಲ್ಲ. ಮತ್ತೆ ಅಧ್ಯಕ್ಷರ ಚೇಂಬರ್ಗೆ CO ಬಂದ್ರು. ಅವರು ಒಬ್ರು ಹೆಣ್ಮಗಳು. ನಾವು ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಗೌರವ ಕೊಡ್ತೀವಿ. ನಾನು ಕೇಳಿದೆ, ಮೇಡಮ್ನವ್ರೆ, ಒಬ್ಬ ಭಾನುಪ್ರಿಯಾ ಅನ್ಬಿಟ್ಟು ಹೆಣ್ಮಗಳು, ಪುರಸಭಾ ವೈಖರಿ ಇನ್ನೂ ಗೊತ್ತಿಲ್ಲ, ನೀವು ಅಧ್ಯಕ್ಷರಿಗೆ ಗೌರವ ಕೊಟ್ಕೊಂಡು, ಅಧ್ಯಕ್ಷರು ನಿಮಗೂ ಗೌರವ ಕೊಟ್ಕೊಂಡು ನೀವು ಪುರಸಭೆ ನಡ್ಸ್ಕೊಂಡು ಹೋಗ್ಬೇಕಾಯ್ತದೆ. ನೋಡಿ, ಈ ರೀತಿ 1,65,00,000 ಏನೋ ಬಿಲ್ಲು ಪಾಸ್ ಮಾಡ್ತಾ ಇದ್ರಂತೆ. ಸಾವಿತ್ರಮ್ಮನ ಕಂಪ್ಲೇಂಟು PD ಅವ್ರಿಗೆ ಬರ್ದಿರೋದು ನಮ್ಮೆಲ್ಲರಿಗೂ ಬಂದದೆ. ಇದನ್ನ ನೀವು ಬಾಡಿಗೆ ಹಿಡದೆ ಪಾಸ್ ಮಾಡಾಗಿಲ್ಲ ಅಂತ ಖುದ್ದು ನಾನೇ ಒಬ್ಬ ಹಿರಿಯನಾಗಿ, ನಾನು ಒಬ್ಬ 23ನೇ ವಾರ್ಡ್ನ ಕೌನ್ಸಿಲರ್ ನಾಗಣ್ಣ ಅನ್ಬಿಟ್ಟು ನಾನೇ ಖುದ್ದು ಅಧ್ಯಕ್ಷನ ಕುಂಡಿಸ್ಕೊಂಡು ಹೇಳಿದ್ರೆ ನಮ್ಮ ಮುಖ್ಯಾಧಿಕಾರಿ ಏನ್ ಹೇಳ್ತಾರೆ, ಪುರಸಭೆಗೆ ನಾನೇ ಸುಪ್ರೀಮು ರೀ, ನಾನೇನ್ ಬಾಡಿ ಅನುಮತಿ ತಗೊಳ್ಳೋದ್ ಬೇಕಿಲ್ಲ ಅಂತ ನಮ್ಗೆ ಹೇಳ್ತಾರೆ. ಮತ್ತೆ ನಾನು ಏನ್ ಮೇಡಮ್ ಅವರೇ 5 ಬಾರಿ ಫೋನ್ ಮಾಡಿದ್ರು ನಮ್ಮ ಅಧ್ಯಕ್ಷೆಗೆ ಗೌರವ ಕೊಡಲ್ವಲ್ಲ ಅಂತ ಹೇಳಿ ಕೇಳಿದ್ರೆ ನೀವ್ ಯಾರ್ರಿ ಕೇಳಕ್ಕಿ ಅಂತಾರೆ. ಮತ್ತೆ ಏನು ಅಂದ್ರೆ ಅವರು ಒಬ್ಬ ಹೆಣ್ಮಗಳಾದ್ರಿಂದ ನಾವು ಹೆಚ್ಚಿನ ರೀತಿ ಏನು ಮಾತಾಡಕ್ ಆಗಲ್ಲ. ಈಗ ಹೆಣ್ಮಗಳ ಮೇಲೆ ಏನನ್ನ ಮಾತಾಡಕ್ ಹೋದ್ರೆ ಅದನ್ನ ತಪ್ಪು ಅರ್ಥೈಸ್ತಾರೆ. ಆಮೇಲೆ ಏನಾಯ್ತು, ಅಧ್ಯಕ್ಷರು ನಾವು 12ವರೆಗೆ ಹೇಳ್ತೀವಿ, 3ವರೆಗೆ 1,65,00,000 ಚೆಕ್ ಪಾಸ್ ಮಾಡ್ತಾರೆ. ಏತಕ್ ಮಾಡ್ತಾರೆ ಅಂದ್ರೆ, ಮೊದಲೇ ಇವರು ವಾಟರ್ ಮ್ಯಾನ್ 23 ಜನ ವಾಟರ್ ಮ್ಯಾನ್ಗಳಿಗೆ 1,65,00,000 ದುಡ್ಡ ಡ್ರಾ ಮಾಡ್ತಾರೆ. ಮೊದಲೇ ಕಿಕ್ ಬ್ಯಾಕ್ ಇವ್ರ ಹತ್ರ ಮಾತಾಡ್ಕೊಬಿಟ್ಟವ್ರೆ. 1,00,000ಕ್ಕೆ 15,000 ರೂಪಾಯಿನಂತೆ. ಕೆಲವು ಸದಸ್ಯರು ಮತ್ತೆ ಚೀಫ್ ಆಫೀಸರು ಸೇರಿ ಕಿಕ್ ಬ್ಯಾಕ್ ಮಾತಾಡ್ಕೊಂಡು ಆ ಕಿಕ್ ಬ್ಯಾಕ್ ವಸೂಲಿ ಮಾಡಕ್ಕೆ ಒಬ್ಬ ವಾಟರ್ ಮ್ಯಾನ್, ಈ 23 ಜನಕ್ಕೆ ಒಬ್ಬ ಮುಖ್ಯಸ್ಥ ವಾಟರ್ ಮ್ಯಾನ್ ಮಾಯಣ್ಣ ಅಂತ, ಅವನ ಹೆಸರು ಅಡ್ಡ ಹೆಸರು ಮಾಯಣ್ಣ, ಶಿವಕುಮಾರ್ ಅಂತ ಅವನಿಗೆ ನೇಮಿಸ್ತಾರೆ. ದುಡ್ಡು
1,15,000 ಪೇಮೆಂಟ್ ಕೊಟ್ಟಿರುವಂತ ವಾಟರ್ ಮ್ಯಾನ್ಗಳು ಕೆಲವರು ಇಲ್ಲೇ ನಮ್ಮ ಜೊತೆಲೇ ಇದ್ದಾರೆ, ನಿಮ್ ಮುಂದೆ ಹೇಳ್ತಾರೆ ಕೊಟ್ಟಿರೋರು. ಇದೇ ಚೀಫ್ ಆಫೀಸರು 2 ದಿವಸದಿಂದ ವಾಟರ್ ಮ್ಯಾನ್ಗಳನ್ನೆಲ್ಲ ಬೆದರಿಸಿ ಯಾವುದೇ ಕಾರಣಕ್ಕೂ ಅವ್ರು ಯಾರನ್ನ ಕರೆದ್ರೆ ಹೋಗ್ಕೊಡುದು ಅಂತ ಧಮಕಿ ಹಾಕ್ತಾವ್ರೆ. ನಾವು ನಿಮ್ಮನ್ನ ಕೆಲಸದಿಂದ ಸಸ್ಪೆಂಡ್ ಮಾಡ್ತೀವಿ ಅಂತ. 1,15,000 ರೂಪಾಯಿನಂತೆ 26 ಲಕ್ಷಕ್ಕೆ ಕಿಕ್ ಬ್ಯಾಕ್ ಎಷ್ಟಾಯ್ತು? ಸಾರ್ವಜನಿಕರ ಹಣನ ಈ ಅಮ್ಮ ಏಕಾಏಕಿ ಒಬ್ಬ ಚೀಫ್ ಆಫೀಸರು, ಹಿರಿಯರು ಅನ್ನೋದು ಇಲ್ಲ, ಕೌನ್ಸಿಲರು ಅನ್ನೋದು ಇಲ್ಲ, ಅಧ್ಯಕ್ಷರು ಅನ್ನೋದನ್ನ ಗಣನೆಗೆ ತಗೊಳ್ಳದೆ ಏಕಾಏಕಿ 1 ಅವರ್ ಅಲ್ಲಿ 1,65,00,000 ಡ್ರಾ ಮಾಡಿದ್ರೆ ನಾವೆಲ್ಲ ಏನ್ರಿ ಜನಪ್ರತಿನಿಧಿಗಳು? ಬಾಡಿ ಇದೆ. ನಾನು ಅದು ಹೇಳಿದೆ ಚೀಫ್ ಆಫೀಸರ್ಗೆ, ನೋಡವ, ಬಾಡಿ ಇಲ್ದೆ ಆಡಳಿತಾಧಿಕಾರಿ ಇದ್ದಾಗ AC ಅವರು ನೀವು ಏನ್ ಬೇಕಾದ್ರೂ ಮಾಡ್ಬೋದು. ನಮ್ದು ಬಾಡಿ ಇದೆ, ನಾವೇ ಸುಪ್ರೀಮು. ನಮ್ಮ ಪರ್ಮಿಷನ್ ಇಲ್ದೆ, ಬಾಡಿ ತೀರ್ಮಾನ ಇಲ್ದೆ ನೀವು ಕೊಡಕ್ ಬರಲ್ಲ ಅಂತ ನಾನು ಹೇಳಿದ್ದೀನಿ ಒಬ್ಬ ಹಿರಿಯನಾಗಿ. ನನ್ನ ಮಾತಿಗೆ ಸೊಪ್ಪಾಕ್ಬಿಟ್ರು. ಇದ್ರೊಳಗೆ ಹೆಚ್ಚಿನ ಪಾತ್ರ ನಮ್ಮ ಚೀಫ್ ಆಫೀಸರ್ದೆ. ಇಂಥವು 108 ಆಗವೆ, ಇದೊಂದೇ ಅಲ್ರ. ಸುಮಾರು ನಮ್ದು ಮೀಟಿಂಗ್ ನಡೆದಿರೋದು 5ನೇ ತಾರೀಕು 28ನೇ ತಾರೀಕು 5ನೇ ತಿಂಗಳಲ್ಲಿ ಕೊನೆ ಮೀಟಿಂಗ್ ನಡೆದಿರೋದು. ನಮ್ಮ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಅವತ್ತಿನಿಂದ ಇವತ್ತಿನವರೆಗೂ ಒಂದು ಮೀಟಿಂಗ್ ನಡೆಸಲಿಲ್ಲ. ಆ ಮೀಟಿಂಗ್ ಅಲ್ಲಿ ಸರ್ವಾನುಮತದಿಂದ ಪಕ್ಷಾತೀತವಾಗಿ 23 ಜನ ಕೌನ್ಸಿಲರ್ಗಳಿಗೂ 30 ಲಕ್ಷ ಫಂಡ್ ಕೊಡುವಂಗೆ ಅಂತ ನಾವು ರೆಜುಲೇಷನ್ ಮಾಡಿದ್ದು. ಅಲ್ಲ, 30 ಲಕ್ಷ ಒಬ್ಬೊಬ್ಬ ಕೌನ್ಸಿಲರ್ಗೆ. ಅಲ್ಲ ಇರೋದು ಕೇಳಿ. ಅದ್ರ ಜೊತೆಗೆ ನೆಕ್ಸ್ಟ್ ಈಗ ಆಯ್ತದೆ. ಈಗ ಏನಾಗಿದೆ ಅಂದ್ರೆ ಚೀಫ್ ಆಫೀಸರು ಖಂಡಿತವಾಗ್ಲೂ ಇದ್ರೊಳಗೆ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ. ಕನಿಷ್ಠ 25ರಿಂದ 26 ಲಕ್ಷನ 1 ಅವರ್ ಅಲ್ಲಿ ಕಿಕ್ ಬ್ಯಾಕ್ ತಗೊಂಡು 1,15,000 ರೂಪಾಯಿ ಅಂತ ಎಲ್ಲಾ ವಾಟರ್ ಮ್ಯಾನ್ಗಳು ಪೇಮೆಂಟ್ ಮಾಡವ್ರೆ. ವಾಟರ್ ಮ್ಯಾನ್ಗಳಿಗೆ ಇವತ್ತು ಕೊಟ್ರೆ, ಇಲ್ಲ ಅಂದ್ರೆ ದುಡ್ಡು ಆಮೇಲೆ ಕೊಡದೆ ಹೋಯ್ತಾರೆ. ಯಾವ್ದೋ ದುಡ್ಡು ಬಂದದೆ, ಇವತ್ತು ಕೊಟ್ರೆ ನಿಮ್ಗೆ ಸಾಯಂಕಾಲದಷ್ಟೊಳಗೆ ನಮ್ಮ ಅಕೌಂಟ್ ದುಡ್ಡು ಬಂದಿದೆ ಅಂತ ಹೇಳಿ ಒಬ್ಬ ಇವರು ಯಾರು ಮಾಯಾ ಅನ್ನೋನು ಎಲ್ಲಾರ ಹತ್ರನು ದುಡ್ಡು ಸಿಲಿ ಮಾಡವನೆ. ಫೋಟೋ ಅದೇ, ಆಡಿಯೋ ಅದೇ, ಹೇಳಿಕೆ ಕೊಡ್ತಾರೆ. ಯಾಕಂದ್ರೆ ಇಲ್ಲಿ ಒಂದ್ 4 ಜನ ವಾಟರ್ ಮ್ಯಾನ್ಗಳಿದ್ದಾರೆ. ಅವರು ಎಷ್ಟೆಷ್ಟು ದುಡ್ಡು ಕೊಟ್ಟವ್ರೆ ಅಂತ ನಿಮ್ ಎದುರುಗಡೆ ಪತ್ರಕರ್ತರ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಆಮೇಲೆ ನಾವು 28/5ನೇ ತಾರೀಕು ಪೌರ ಕಾರ್ಮಿಕರು ನಮ್ಗೆ ವಿರೋಧಿಗಳಲ್ಲ. ಪಾಪ ಅವ್ರು ಹಗಲು ರಾತ್ರಿ ಎಂದೇ ನೀರು ಸರಬರಾಜು ಮಾಡ್ತಾರೆ. ಏನಂದ್ರೆ ಕಾನೂನು ಬಾಹಿರವಾಗಿ ಕಾನೂನೆಲ್ಲ ಗಾಳಿಗೆ ತೂರಿ ಬರೀ ಕಿಕ್ ಬ್ಯಾಕ್ ತಗೊಳಕ್ಕೋಸ್ಕರ 25 ಲಕ್ಷ ದುಡ್ಡನ್ನ 1 ಅವರ್ ಅಲ್ಲಿ ದುಡ್ಡು ಹೊಡೆಯಕ್ಕೋಸ್ಕರ ಈಗ ಒಂದ್ ಕೆಲಸನ ನಮ್ಮ ಪುರಸಭೆಯಲ್ಲಿ ಮಾಡ್ತಾವ್ರೆ. ಇದ್ರ ಬಗ್ಗೆ ನಾವು DC ಅವರಿಗೆ, ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಬೆಳವಣಿಗೆ ಏನ್ ನಡೆದಿದೆ ಅಂತ ಹೇಳಿದ್ರೆ, ಒಬ್ಬ ವಾಟರ್ ಮ್ಯಾನ್ ಕಿಕ್ ಬ್ಯಾಕ್ ಉಸೂಲಿ ಮಾಡಿರುವಂತ ವಾಟರ್ ಮ್ಯಾನು ಯಾರ್ದೇ ಗಮನಕ್ಕೆ ಬರ್ತದೆ, ನಮ್ಮ ಅಧ್ಯಕ್ಷರಾಗ್ಲಿ ಚೀಫ್ ಆಫೀಸರ್ ಪರ್ಮಿಷನ್ ಇಲ್ಲದೆ ಪುರಸಭಾ ಸಭಾಂಗಣನ ದುರುಪಯೋಗ ಪಡಿಸ್ಕೊಂಡು ಇಡೀ ನಮ್ಮ ಯಾವ ಮಾಧ್ಯಮದವ್ರನ್ನ ಕರೆಸಿ ಕೂರಿಸ್ಕೊಂಡು ನಮ್ಮ ಎಲ್ಲಾ ಕೌನ್ಸಿಲ್ಗಳನ್ನ ಘನತೆನ ಹಾಳು ಮಾಡವನೆ. ಅವ್ರ ಮೇಲೆ ಆಪಾದನೆಗಳು ಮಾಡವನೆ ಕೌನ್ಸಿಲರ್ಗಳ ಮೇಲೆ. ಇವನು ಒಬ್ಬ ಪುರಸಭೆಯಲ್ಲಿ ಒಬ್ಬ ವಾಟರ್ ಮ್ಯಾನ್ ಪುರಸಭೆ ಒಳಗೆ ಪತ್ರಿಕಾಗೋಷ್ಠಿ ಮಾಡ್ತಾನೆ ಅಂತ ಅಂದ್ರೆ ಇದಕ್ಕೆ ಪೂರ್ತಿ CO ಅವರೇ ಅಲ್ಲ, ನಮ್ಮ ಮುಖ್ಯಾಧಿಕಾರಿನೇ ಸಪೋರ್ಟ್. ಯಾರು ಮಾಡ್ತಾರೆ ಅಂದ್ರೆ ಈ ದುಡ್ಡು ಸಿಲಿ ಮಾಡಿದ್ನಲ್ರ ಮಾಯಾ ಅನ್ನೋನು, ಅವನೇನೇನೇ ಪ್ರೆಸ್ ಮೀಟ್ ಮಾಡ್ತಾನೆ. ಇದೇಗೋ ಹೊರಗಡೆ ಬಂದ್ಬಿಟ್ಟು ಟೈಟ್ ಆಗೋಯ್ತು, ಎಲ್ಲಾ ಸರ್ವ ಸದಸ್ಯರು ಒಂದಾಗ್ಬಿಟ್ರು, ಈ ಆಪಾದನೆಯಿಂದ ಏನಾದ್ರು ತಪ್ಪಿಸ್ಕೋಬೇಕು ಅಂತ ಇದೇ ಚೀಫ್ ಆಫೀಸರು ಕೆಲವ ಕೌನ್ಸಿಲರ್ಗಳು ಅವನಿಗೆ ಸಪೋರ್ಟ್ ಕೊಟ್ಟು ಪುರಸಭಾ ಸಭಾಂಗಣದಲ್ಲಿ ಮೀಟಿಂಗ್ ಮಾಡ್ತಾರೆ. ಅಂದ್ರೆ ನಮ್ಗಳ ಘನತೆ ಏನು, ಪುರಸಭಾ ಗೌರವ ಏನು, ಈ ಹೆಣ್ಮಗಳ ಅಧ್ಯಕ್ಷತೆಗೆ ನಾವು ಕೊಡ್ತಾ ಇರೋ ಗೌರವ ಏನು? ಇಷ್ಟು ನಡೀತಾ ಇದೆ ಸರ್. ಹೇಳಿದ್ರೆ ಇನ್ನು 108. ಅದರಿಂದ ನಾವು DC ಅವರಿಗೆ ಮನವಿ ಕೊಡ್ತೀವಿ. ನಾವು ಈ ನಮ್ಮ ಚೀಫ್ ಆಫೀಸರು ಇವ್ರನ್ನ ಡಿಸ್ಮಿಸ್ ಮಾಡೋ ಗಂಟ ಇದರ ಬಗ್ಗೆ ಉನ್ನತ ತನಿಖೆ ಆಗ್ಬೇಕು. ಈ ತನಿಖೆಗೆ ಹೊರಟ್ರೆ 108 ಎಲ್ಲಾ ಸತ್ಯಾಂಶಗಳು ಈಚೆಗೆ ಬರ್ತವೆ. ಅದು ಆಗೋವರೆಗೂ ಪಕ್ಷಾತೀತವಾಗಿ ಇಲ್ಲಿ ಕಾಂಗ್ರೆಸ್ ದಳ ಅಂತ ಏನಿಲ್ಲ ನೋಡಿ, ಎಲ್ಲಾ ಉಭಯ ಪಕ್ಷದವರು ಇದ್ದೀವಿ. ಇದನ್ನೆಲ್ಲ ಹೊರಗೆಡುವವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತ ತಮ್ಮಲ್ಲಿ ಹೇಳ್ತಾ ನನ್ನ ಮಾತ ಮುಗಿಸ್ತಾ ಇದ್ದೀನಿ.
ಇದಾರೆ ಈಗ ಕೆಲವರು ಸದಸ್ಯರಿದ್ದಾರೆ ಅಂತಿಲ್ಲ, ಅವ್ರ ಹೆಸರುಗಳೇನು? ಸರ್. ಈಗ ಯಾವ ಪಕ್ಷ ನನಗೆ ಈ ದುಡ್ಡು ಸುಲಿ ಮಾಡಿರೋ ವಾಟರ್ ಮ್ಯಾನು ಏನ್ ಹೇಳ್ತಾನೆ ಅಂದ್ರೆ, ನಮ್ಗೆ ದುಡ್ಡು ಬರಬೇಕು ಅಂದ್ರೆ ಈ ಅಮೌಂಟ್ ನ ಉಮೇಶ್ ಅಣ್ಣನ ಕೈ ಕೊಡ್ಬೇಕು ಅಂತ ನಾವ್ ಹೇಳಿದ್ದಲ್ಲ, ತಗೊಂಡೋಗ್ ಕೊಟ್ಟಿರೋನೇ ಹೇಳ್ತಾವನೆ. ನಾವ್ ಆಡಿಯೋ ಕೊಡ್ತೀವಿ. ಉಮೇಶ್ ಒಬ್ರು ಕೌನ್ಸಿಲರ್, ಯಾವ ಪಾರ್ಟಿ? ಉಮೇಶು ಕಾಂಗ್ರೆಸ್ ಪಾರ್ಟಿಯವರು. ಇಲ್ಲಿರೋ 8 ಜನ ಕೌನ್ಸಿಲರ್ಗಳು ಕಾಂಗ್ರೆಸ್ ಪಾರ್ಟಿಯವರು, 14 ಜನ ಕೌನ್ಸಿಲರ್ಗಳು ದಳದವರು, ಎಲ್ಲ ಪಕ್ಷಾತೀತವಾಗಿ ಇಲ್ಲಿದ್ದೀವಿ. ದುಡ್ಡು ಯಾರು 1,15,000 ವಸೂಲಿ ಮಾಡಿರೋ ಅಂತ ವ್ಯಕ್ತಿನೇ 15%, 15,000 ಬಿಡ್ತಲ್ಲ ಸರ್. ಅವನೇ ಹೇಳಿದಾನೆ, ನಾವು ಉಮೇಶ್ ಕೈಗೆ ತಗೊಂಡೋಗಿ ಇವತ್ತು ತಲುಪಿಸಿದ್ರೆ 3 ಗಂಟೆಗೆ ನಮ್ಗೆ ಯಾವ್ದೋ ದುಡ್ಡು ಬಂದದೆ, ನಮ್ಗೆ 3 ಗಂಟೆಗೆ ನಮ್ಮ ಅಕೌಂಟ್ ದುಡ್ಡು ಹಾಕ್ಬಿಡ್ತಾರೆ ಅಂತ. ಒಬ್ಬ ಹೆಣ್ಣು ಮಗಳು ಬೇಡ್ಕೊಂಡವಳೆ, ಅಯ್ಯ ಮರಯ ದುಡ್ಡಿಲ್ಲ ಕಣೋ, ದುಡ್ಡಿಲ್ಲ, ಅವ್ರು ಕೊಟ್ಟ ಮೇಲೆ ಹಾಕಿದ್ರೆ ಆಗಲ್ವಾ ಅಂತ ಹೇಳವಳೆ. ಇಲ್ಲ ಹಂಗಾಗಲ್ಲ, ಮೊದ್ಲು ದುಡ್ಡು ಕೊಡ್ಬೇಕು ಅಂತಾನೆ. ನೋಡಿ, ದುಡ್ಡ ಕವರಲ್ಲಿ ತುಂಬಿಕೊಂಡು ದುಡ್ಡಿಸ್ಕೊತಾವನೆ ಇವನೇ ಪುಣ್ಯಾತ್ಮ. ನಮ್ಮ ಆಡಳಿತ ಪಕ್ಷ ಇದ್ದು ನಮ್ಮ ಪುರಸಭೆ ಯಾವ ಮಟ್ಟಕ್ಕೆ ಬತ್ತು ಅಂದ್ರೆ, ತಗೊಳ್ಳಿ ಸರ್, ಪತ್ರಿಕಾಗೋಷ್ಠಿ ನಡೆಸಿದಂತ ಪುಣ್ಯಾತ್ಮ ಇವನೇ. ಕೊಟ್ಟಿರೋ ಇಲ್ಲ ಕರೆಕ್ಟ್ ತಾವು ಕೇಳೋದು ಏನು ನೀರ್ ಗಂಟಿಗಳು ತಗೊಂಡೋಗಿ ಅವ್ರ ಕೈಗೆ ಕೊಟ್ಟಿರೋದನ್ನ ಹೇಳಿಕೆ ಕೊಡ್ತಾ ಇರ್ಬೇಕಾದ್ರೆ ನಿಮ್ಗೆ